ಅದೇ ರೀತಿ ನಮ್ಮ ಪ್ರಿನ್ಸಿಪಲ್ ಸಾರ್ ಕೂಡ ಮಾತಾಡಿದರು. ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಮಾತಾಡಿ ನಾವು ಮುಂದೆ ಎಲ್ಲಾದರೂ ಕೆಲಸ ಮಾಡೋಕ್ಕೆ ಹೋದರೆ ಯಾವ ರೀತಿ ಎಲ್ಲ ಜನರ ಮುಂದೆ ಮಾತಾಡೋ ಮೊದಲಿಗೆ ಫಿಯರ್ ಇತ್ತು, 80% ಫಿಯರ್ ಹೋಗಿದೆ. ಇನ್ನೊಂದು ಕಾಲೇಜ್ ಲೈಫ್ ಯಾವತ್ತೂ ಮಿಸ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ ಗೈಸ್. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಹೊಸ ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೀನಿ. ಗೈಸ್, ತಲೆ ಸ್ನಾನ ಮಾಡಿದ್ರೆ ಒಂಥರ ಫುಲ್ ರಿಲೀಫ್, ಒಂಥರ ಮೇಲೆ ಬಂಡೆ ಕಲ್ಲಿಂದ ತಲೆ ಮೇಲಿಂದ ಕೆಳಗೆ ಇಳಿಸಿದಂಗೆ ಆ ರೀತಿ ಫೀಲು, ಆ ರೀತಿ ಫ್ರೆಶ್ ಅಪ್ ಆಗ್ತದೆ ಗೈಸ್. ಅದಕ್ಕೆ ತಲೆ ಸ್ನಾನ ಮಾಡಬೇಕು. ಇನ್ನೊಂದು ತಲೆ ಸ್ನಾನ ಎದಕ್ಕೆ ಮಾಡ್ತೀನಿ ಅಂದರೆ ಸ್ವಲ್ಪ ಡ್ಯಾಂಡ್ರಫ್ ತೆಗಿದೆ ಗೈಸ್, ಅದಕ್ಕೆ ಡೈಲಿ ಸ್ನಾನ ಮಾಡ್ತೀನಿ. ಡೈಲಿ ಒಂಥರ ರಿಲೀಫ್ ಫೀಲಿಂಗ್ ಗೈಸ್. ಬನ್ನಿ ಅಮ್ಮ ಇವತ್ತು ಏನು ಮಾಡಿದ್ದಾನೆ ಕೇಳೋಣ ಬನ್ನಿ ಗೈಸ್. ಇವತ್ತು ಕಾಲೇಜಿಗೆ ಕರೆದಿದ್ದಾರೆ, ಪ್ರಿನ್ಸಿಪಲ್ ಸಾರ್ ಕಾಲೇಜಿಗೆ ಕರೆದಿದ್ದಾರೆ. ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಫೋಟೋ ಶೂಟಿಗೆ ಕರೆದಿದ್ದಾರೆ. ಬನ್ನಿ ಹೋಗ್ಬೇಕು ಇವಾಗ, 10 ಗಂಟೆ ಮೇಲೆ ಹೋಗ್ಬೇಕು. ಬನ್ನಿ ಅಮ್ಮ, ಏನು ಮಾಡ್ತೀನಿ ಊಟ? ಅನ್ನ ಸಾರ. ಇನ್ನು ಇದು ಕಾಫಿ ಮಾಡಿಲ್ವಾ? ಬಿಸಿ ನೀರು ಮಾಡಕತ್ತೀನಿ ನೋಡಿ ಗೈಸ್. ಫಸ್ಟು ಬಿಸಿ ನೀರು ನಾವು ಕುಡಿಯೋದು, ಅದಾದಮೇಲೆ ಕಾಫಿ, ಅದಾದಮೇಲೆ ಟಿಫನ್. ಬನ್ನಿ ಅಮ್ಮವ್ರ ಪಾಡಿ ಅಮ್ಮ ಟಿಫನ್ ಮಾಡಲಿ, ನಾವು ರೆಡಿ ಆಗೋಣ. ಗೈಸ್, ಫೈನಲಿ ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ನೋಡಿ ಇವತ್ತಿನ ನನ್ನ ಔಟ್ಫಿಟ್ ಕಾಲೇಜಿಂದು. ಬನ್ನಿ ಗೈಸ್ ಹೋಗೋಣ. ಗೈಸ್, ನಾನು ಹೋಗಬೇಕಾದ್ರೆ ಇಲ್ಲಿ ಫೋನ್ ಇತ್ತು ನೋಡಿ ಗೈಸ್. ಹಳೆ ನಾನು ಸ್ಯಾಮ್ಸಂಗ್ ಫೋನು ಮೊದಲಿಗೆ ಯೂಸ್ ಮಾಡಿರೋದು ಫೋನು, 7 ವರ್ಷ ಯೂಸ್ ಮಾಡಿದ್ದೆ. ಇದು ನೆನಪು ಹಂಗೆ ಇರುತ್ತೆ ಗೈಸ್. ಯಾಕಂದರೆ ಹೊಸದು ಬಂದ ತಕ್ಷಣ ಹಳೇದು ಮರೆಯೋಕ್ಕಾಗಲ್ಲ. ಹಳೆ ನೆನಪುಗಳನ್ನ ಅವಾಗ ನೆಟ್ ಮಾಡ್ಕೊತಾನೆ ಇರಬೇಕು. ಯಾವ ರೀತಿ ಯೂಸ್ ಮಾಡಿದ್ದೀನಿ, ಯಾವ ರೀತಿ ಈ ಫೋನ್ ಇಲ್ಲಿಂದ OnePlusಗೆ ಬಂದಿದ್ದೀನಿ. ಇದೇ ರೀತಿ ಹಳೆದನ್ನು ನೆನ್ಪು ಮಾಡ್ಕೊತ ಇರ್ಬೋದು ಗೈಸ್. ಹಳೆದನ್ನು ಯಾವತ್ತೂ ಮರಿಬಾರ್ದು. ಬನ್ನಿ ಹೋಗೋಣ ಗೈಸ್. ಗಾಡಿ ಇಲ್ಲ, ಫೈನಲಿ ಹೋಗ್ತಿದ್ದೀನಿ ಕಾಲೇಜ್ಗೆ, ನಡ್ಕೊಂಡು ಹೋಗ್ತಿದ್ದೀನಿ. ಡ್ರಾಪ್ ಸಿಕ್ಕರೆ ಹೋಗೋಣ ಮನೆಗೆ ಗೈಸ್. ನಮ್ಮ ಮನೆಯಿಂದ ಮತ್ತು ಬರೋದಕ್ಕೆ 2 ಗಾಡಿ ಎಕ್ಸ್ಚೇಂಜ್ ಮಾಡಿದೆ, ಅಂದರೆ ಡ್ರಾಪ್ ಕೇಳಿದೆ. 100 ಸರ್ಕಲ್ ರೋಡಿಂದ ಇವಾಗ ನಮ್ಮ ರಮೇಶ ಬಂದಿದ್ದಾನೆ ಪಿಕ್ ಮಾಡೋದಕ್ಕೆ. ನಾನು ರಮೇಶ್ ಇಬ್ಬರು ಹೋಗ್ತೀವಿ ನೋಡಿ ಕಾಲೇಜಿಗೆ. ಬನ್ನಿ ಹೋಗೋಣ. ಫೈನಲಿ ಕಾಲೇಜಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಇಲ್ಲಿ ನೋಡಿ ಗೈಸ್. ನಾನು ರಮೇಶ್ ಅಷ್ಟೇ ಇರೋದು. ನಮ್ಮ ಫ್ರೆಂಡ್ಸ್ ಬರ್ತಾರಂತ ಕಾದ್ರೆ ಯಾರ್ಯಾರು ಬಂದಿಲ್ಲ ನೋಡಿ, ಎಲ್ಲ ಖಾಲಿ ಇದೆ ಅಲ್ಲ ರಮೇಶ? ಗಾಯ್ಸ್, ಇದು ನಾವು ಫಸ್ಟ್ ಇಯರ್ ಬಂದಾಗ ಕೂರುವಂಥ ಪ್ಲೇಸ್ ಗೈಸ್. ಇಲ್ಲಿ ತುಂಬ ಅಂದರೆ ತುಂಬ ನೆನಪಿದೆ. ಎಕ್ಸಾಮ್ ಇದ್ದಾಗ ಡಿಸ್ಕಷನ್ ಬಂದು ಮಾಡೋದು ಇಲ್ಲೇ. ಅದಾದಮೇಲೆ ಇಲ್ಲಿ ಕುಂತಿರ್ತೀನಿ. ಇಲ್ಲಿ ತುಂಬ ಮೆಮೊರೀಸ್ ಇದೆ ಗೈಸ್. ಲಾಸ್ಟ್ ಕ್ಲಾಸ್ ಕೇಳ್ತಿದ್ದೀವಿ, ಇದು ಕೇಳಿದ್ರು ಇನ್ನೂ ಗೊತ್ತಿಲ್ಲ. ಇದೇ ಲಾಸ್ಟ್ ಕ್ಲಾಸ್. ಗ್ಯಾಸ್ ಹೆಲ್ತ್ ಏಜೆನ್ಸಿ ಟಾಪಿಕ್ ಮಾಡ್ತಿದ್ದೆ ನೋಡಿ. ತುಂಬ ದಿನ ಆಯ್ತು ನಾನು ಕ್ಲಾಸ್ ಕೇಳಿ. ಕಾಲೇಜಿಂದ ಬಂದಿದ್ದೀನಿ. ಬನ್ನಿ ಫ್ರೆಶ್ ಅಪ್ ಆಗಿ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಶ್ ಅಪ್ ಆಗಿದ್ದೀನಿ, ಬನ್ನಿ ಊಟ ಮಾಡೋಣ. ಮಧ್ಯಾಹ್ನ ಊಟಕ್ಕೆ ಏನಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಅನ್ನ ಇದೆ, ಸಾರು ಮತ್ತು ಅದ್ರ ಜೊತೆ ಇಡ್ಲಿ. ಬನ್ನಿ ತಿನ್ನೋಣ. ಫೈನಲಿ ಊಟ ಮಾಡಿ ಬಂದಿದ್ದೀನಿ. ಇವತ್ತು ಕಾಲೇಜಿಗೆ ಹೋಗಿದ್ನಲ್ಲ, ಫೋಟೋಶೂಟು ಅಂತ ಕರೆದಿದ್ರು. ಫೋಟೋಶೂಟ್ ಎಲ್ಲ ಆಯಿತು. ಲಾಸ್ಟ್ ಡೇ ಅಲ್ವಾ ಇವತ್ತು. ಎಲ್ಲ ಮಾತಾಡಿಸಿ ಮೇಡಮ್ ಹತ್ರ ಎಲ್ಲ ಮೇಡಮ್ ಹತ್ರ ಫೋಟೋ ತೆಗ್ಸಿ ಮತ್ತು ಹಾಗೆ ಮಾತಾಡಿದ್ವಿ. ನಮ್ಮ ಫ್ರೆಂಡ್ಸ್ ಜೊತೆ ಕೂಡ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೈಸ್. ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ ಸಾರು ಸ್ವಲ್ಪ ಮೋಟಿವೇಶನ್ ಕೊಟ್ಟರು. ಅಂದರೆ ನೆಕ್ಸ್ಟ್ ಯಾವ ರೀತಿ ಏನಪ್ಪ, ನೆಕ್ಸ್ಟ್ ಎಲ್ಲೆಲ್ಲಿ ನಿಮಗೆ ರಿಕ್ವೈರ್ಮೆಂಟ್ಸ್ ಇದು ರೆಕ್ರೂಟ್ಮೆಂಟ್ ಕೊಡಬೇಕು ನಿಮಗೆ, ಆ ರೀತಿ ಎಲ್ಲ ಮಾತಾಡಿದ್ರು. ಮೋಟಿವೇಶನ್ ಸ್ಪೀಚ್ ಕೊಟ್ಟರು. ನಾವು ಮುಂದೆ ಎಲ್ಲಾದರೂ ಕೆಲಸ ಮಾಡೋಕ್ಕೆ ಹೋದರೆ ಯಾವ ರೀತಿ ಅಲ್ಲಿ ಹೆಂಗಿರಬೇಕು, ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ರೀತಿ ಸ್ಕಿಲ್ಸ್ ಎಲ್ಲ ಕಲಿಬೇಕು, ಕಲಿತು ಯಾವ ರೀತಿ ಅವ್ರ ಹತ್ರ
ಪೇಷಂಟ್ ಹತ್ರ ಯಾವ ರೀತಿ ಹೇಗೆ ಮಾತಾಡಬೇಕಂದ್ರೆ ಎಲ್ಲ ಹೇಳಿದರು ಗೈಸ್. ಅದೆಲ್ಲ ಕೇಳಿದೆ. ಮತ್ತು ಅದೇ ರೀತಿ ಮೋಟಿವೇಶನ್ ಸ್ಪೀಚ್ ಕೂಡ ಹೇಳಿದರು. ಇನ್ನೊಂದು, ನನಗೆ 4 ವರ್ಷ ನಾನು ಕಾಲೇಜ್ ಓದಿದ್ದು 4 ವರ್ಷ, ಅದರಲ್ಲಿ ಒಂದು ಸಲ ಕೂಡ ನನಗೆ ಕಂಡಿಡಿದು ಮಾತಾಡ್ಸಿಲ್ಲ ಗೈಸ್. ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದಕ್ಕೆ ನೀನು ಲಾಗ್ ನೋಡ್ತೀನಿ ಮತ್ತು ಅದೇ ರೀತಿ ನೀನು ರೀಲ್ಸ್ ಮಾಡ್ತಿಲ್ಲ ಅದು ನೋಡ್ತೀನಿ ಅಂತ ಹೇಳಿದ್ರು ಗೈಸ್. ಹೇಳಿಸಿ ಮತ್ತು ಮಾತಾಡಿಸಿದ್ರು. ಹೊಸ್ದಾಗಿ ಏನಾದರೂ ಮಾಡ್ತಿದ್ದೀನಲ್ಲ ಗೈಸ್, ಅದರಿಂದ ನೋಡಿ ಕಂಡಿದ್ದಾರೆ. ಅದೇ ರೀತಿ ನಾವು ಹೊಸ್ದಾಗಿ ಏನಾದರೂ ಮಾಡ್ತಾನೆ ಇರಬೇಕು ನಾವು ಜೀವನದಲ್ಲಿ. ಅದೇ ರೀತಿ ಹೊಸ ಕೆಲಸ, ಹೊಸದನ್ನು ಏನಾದರೂ ಕಲಿತಾನೆ ಇರಬೇಕು. ಅದರಿಂದ ನಮಗೆ ಜನರು ಗುರುತಿಸ್ತಾರೆ, ಅದರಿಂದ ನಮಗೆ ಮಾತಾಡಿಸ್ತಾರೆ ಕೂಡ. ಮುಂದೆ ನಮಗೆ ಯಶಸ್ಸು ಕೂಡ ಸಿಗುತ್ತೆ. ನಾವು ಮಾಡೋವಂಥ ವರ್ಕ್ನಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಅದೇ ರೀತಿ ನಾವು ಕಾಲೇಜು ಸ್ಟೂಡೆಂಟ್ ಲೈಫ್ ಮತ್ತು ಕಾಲೇಜ್ ಲೈಫು ಸಿಗೋದು ಒಂದೇ ಸಲ. ಅದನ್ನು ಎಂಜಾಯ್ ಮಾಡಿ, ಈ ಕಡೆ ಎಂಜಾಯ್ ಕೂಡ ಮಾಡಿ, ಈ ಕಡೆ ಓದಿ, ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಒಂದು ಸಲ ಹೋದರೆ ಕಾಲೇಜ್ ಲೈಫ್ ಮತ್ತು ಬರಲ್ಲ ಗೈಸ್. ನಾನು ಸ್ಟಾರ್ಟಿಂಗು ಕಾಲೇಜಿಗೆ ಓದ್ತಿರುವಾಗ ಯಾವಾಗ ಮುಗೀತಪ್ಪ ಕಾಲೇಜು ಏನು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇರುತ್ತಲ್ಲ ಗೈಸ್, ಆ ರೀತಿ ಇತ್ತು. ಇವಾಗ ಕಾಲೇಜ್ ಮುಗೀತಲ್ಲ, ಬೇರೆ ಒಂಥರ ಫೀಲಿಂಗು. ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ಎಲ್ಲ ನೆನಪು, ಹಳೆ ಮೆಮೊರೀಸ್ಗಳೇ ಇರುತ್ತೆ. ಆ ಮೆಮೊರೀಸು ಎಲ್ಲ ರೀಕಾಲ್ ಮಾಡ್ಕೋಬೇಕು. ನಮ್ಮ ಪ್ರಿನ್ಸಿಪಲ್ ಸಾರು ಮಾತಾಡ್ತಿದ್ರು. ಅವಾಗ ಎದ್ದು ಒಂದು ಕೇಳಿದ್ವಿ ಗೈಸ್ ಎಲ್ಲರಿಗೆ, ಫ್ರೆಂಡ್ಸಿಗೆ ಯಾರಾದರೂ ಒಬ್ಬರು ಎದ್ದು ನಿಮ್ಮ ಅನಿಸಿಕೆನ ಏನಾದರೂ ಹೇಳಿ ಶೇರ್ ಮಾಡಿ ಅಂತ ಹೇಳ್ತೀವಿ ಗೈಸ್. ಅದೇ ರೀತಿ ನಮ್ಮ ಕ್ಲಾಸ್ಮೇಟ್ ಒಬ್ಬ ಹುಡುಗಿ ಎದ್ದು ಅವಳ ಅನಿಸಿಕೆನ ಶೇರ್ ಮಾಡಿದ್ಲು. ಅಂದರೆ ಎಲ್ಲರ ಮುಂದೆ ಎದ್ದು ಮಾತಾಡಬೇಕು ಅನ್ನೋ ಗಟ್ಸ್ಬೇಕು ಗೈಸ್, ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಅದೇ ರೀತಿ ನನಗೂ ಕೂಡ ಫಸ್ಟು ತುಂಬ ಜನ ಇದ್ದರೆ, ಎಲ್ಲಾದರೂ ತುಂಬ ಜನ ಸೇರಿದರೆ ಅಲ್ಲಿ ಹೋಗಿ ಮಾತಾಡೋದು ನನಗೆ ಆಗ್ತಿದ್ದಿಲ್ಲ. ನನಗೆ ಒಂಥರ ಭಯ ಫೀಲ್ ಆಗ್ತಿತ್ತು, ಫಿಯರ್ ಆಗ್ತಿತ್ತು. ಆದರೆ ಕ್ಯಾಮ್ರಾ ಯಾವಾಗ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಲ್ಲ ಗೈಸ್, ಆವಾಗಿಂದ ಯಾವ ಫಿಯರ್ ಇಲ್ಲ. 70-80% ಹತ್ರ ಫಿಯರ್ ನನಗೆ ಹೋಗಿದೆ. ಎಲ್ಲ ಜನರ ಮುಂದೆ ಮಾತಾಡೋ ಮೊದಲಿಗೆ ಫಿಯರ್ ಇತ್ತು, 80% ಫಿಯರ್ ಹೋಗಿದೆ. ಇನ್ನೊಂದು ಕಾಲೇಜ್ ಲೈಫ್ ಯಾವತ್ತೂ ಮಿಸ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ ಗೈಸ್. ನಾನು ಅಪ್ಪ ಹೊಸಪೇಟೆಗೆ ಹೋಗಿದ್ವಿ. 6:30ಗೆ 7 ಗಂಟೆಗೆ ಹೋಗಿದ್ವಿ. ಇವಾಗ ನೋಡಿದ್ರೆ ಟೈಮ್ 9 ಗಂಟೆ ಆಗಿದೆ ಗೈಸ್. ತುಂಬ ಲೇಟ್ ಆಯಿತು ಬರೋದು ನಾವು. ಅದಕ್ಕೆ ಫ್ರೆಶ್ ಅಪ್ ಆಗಿ ಊಟ ಮಾಡೋ ಅಷ್ಟರಲ್ಲಿ 9 ಗಂಟೆ ಆಗಿದೆ ನೋಡಿ ಗೈಸ್. ಅಪ್ಪ ಕೂಡ ಊಟ ಮಾಡ್ತಿದ್ದಾರೆ, ನಂದು ಊಟ ಬಂದಿ ಗೈಸ್. ನೋಡೋಣ, ಬಿಸಿ ಬಿಸಿ ರೊಟ್ಟಿ ಇದೆ. ಅದೇ ರೀತಿ ಅಪ್ಪ ಯಾವ ಪಲ್ಯ ಇದು? ಹಾಂ ಗಾಯ್ಸು, ಒಣ ಮೀನಿಂದು ಸಾರು ನೋಡಿ ಗೈಸ್, ಬನ್ನಿ ತಿನ್ನೋಣ ಗಾಯ್ಸ್. ಈ ಒಂದು ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ಲಾಗ್ ಪ್ರತಿಯೊಬ್ಬರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.